ಹಾಂ ಹೇಳ್ರಿ ಕೇಳ್ರಿ. ವಾರಂವಾರ ಪೇಮೆಂಟ್ ಆಗುತ್ತೆ ತಾನೆ. ಈಗ ಸರ್ಕಾರದಿಂದ ಬಂದ್ರೆ ದುಡ್ಡು ಇರುತ್ತೆ ಇರಲ್ಲ. ಸರ್ಕಾರ ದುಡ್ಡು ಇರುತ್ತೆ ಇರಲ್ಲ. ಯಾವಾಗ ಹಾಕೋತಾನೆ ಪೇಮೆಂಟ್ ಬೇಕು. ಈಗ ಕೂಲಿ ಮಾಡ್ಕೊಂತಿಲ್ಲ ಜಾಸ್ತಿ ಜನ ಮಕ್ಕಳು ಪಾಡಿಲ್ಲ, ಮರಿ ಪಾಡಿಲ್ಲ, ಎಲ್ಲ ಬಿಡೋಣ. ಈ ಯೋಜನೆ ಒಂದು ದಿನ ಇಷ್ಟು ಲಕ್ಷದ್ದು ಅಂತೇಳಿ ಯೋಜನೆ ತಯಾರು ಮಾಡಿ ಅದರಲ್ಲಿ ಟ್ಯಾಕ್ಟ್ರಿಗಿಷ್ಟು, ಶಾಮಿಯಾನಿಗಿಷ್ಟು, ನೀರು ಕೊಡೋನಿಗಿಷ್ಟು, ಕೂಸಿನ ಮನೆಗಿಷ್ಟು, ಸಹಕಾರಿಗಿಷ್ಟು, ಅದು ಯಾವುದು ಯಾರಿಗೂ ಏನೂ ಗೊತ್ತಿಲ್ಲ ಲೆಕ್ಕಾಚಾರ. ಯಾವ ರೀತಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನಮ್ಮವ್ರು ಏನಪ್ಪ ಕೂಲಿ ಕಾರ್ಮಿಕರು ಯಾವ ಥರ ಅಂದರೆ ಡೈರೆಕ್ಟು ಕಣ್ ತಗೊಳೋದು, ಕೆಲಸ ಮಾಡೋದು, ಫೋಟೋ ಹೊಡ್ಸ್ಕೊಳೋದು, ಹೋಗೋದು. ಇದು ಯಾವ ರೀತಿ ಎಸ್ಟಿಮೇಟ್ನಲ್ಲಿ ಯಾವ ರೀತಿ ಅನ್ನೋದು ಗೊತ್ತಿಲ್ಲ. ನಿಮ್ಮ ಖಾತೆಗೆ ಹಣ ಬರ್ತಾ ಇದೆಯಲ್ಲ? ಖಾತೆ ಹಣ ಬರ್ತಾ ಇದೆ, ಅದು ಎಷ್ಟು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಎಸ್ಟಿಮೇಟ್ನಲ್ಲಿ. ನಿಮ್ಮ ಕೂಲಿ ಎಷ್ಟಿರ್ತದೆ? 382 ರೂಪಾಯಿ. 382 ಇಂಟು ಎಷ್ಟು ದಿವಸ ಮಾಡಿರ್ತಾರೆ ಅಷ್ಟು ಬರಲ್ವಾ? ಅಷ್ಟು ಬರುತ್ತೆ. ಇಲ್ಲಿ ಒಂದು ಯೋಜನೆ, ಇಲ್ಲಿ ನಾವು ಗುಂಡಿ ತೆಗೆದ್ರೆ ಅಲ್ಲಿಗೆ ಅಡಕ್ಬೇಕು. ಟ್ಯಾಕ್ಟ್ರಿ ವ್ಯವಸ್ಥೆ ಇಲ್ಲ, ಸಿಸ್ಟಮ್ ಇಲ್ಲ, ಯಾವ್ದು ನೀರಿನ ವ್ಯವಸ್ಥೆ ಇಲ್ಲ, ಕೆಲಸ ಬಿಟ್ಟು ಹೋಗ್ಬೇಕು. ನೀರಿನ ವ್ಯವಸ್ಥೆ ಮಾಡಕ್ಕೆ ಏನಾರ ಆದ್ರೆ ಈ ವ್ಯವಸ್ಥೆ ಯಾವ ರೀತಿ ಆಗ್ಬೇಕು? ಯಾರು ಅಧಿಕಾರ ಇಲ್ಲ. ನನ್ನ ಹೆಸರು ಸಿದ್ದಪ್ಪ ಅಂತೇಳಿ ಅರಗಬೇಟೆ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. 7 ದಿನ ಕೆಲಸ ಕೊಟ್ಟಿದ್ರು ಸರ್. 7 ದಿನದಲ್ಲಿ 4 ದಿನ ಕೆಲಸ ಮಾಡಿದಿರಿ. ಅಲ್ಲಿ ದುಡ್ಡು ಖಾಲಿ ಆಗೈತೆ. ಇನ್ನು 3 ದಿನ ಕೆಲಸ ಇಲ್ಲ ಅಂತ ಹೇಳಿ ಕಳಿಸಿದ್ರು ಸರ್. ರಜೆ ಮಾಡಿದ್ರು. ಮತ್ತು ಇವತ್ತು ನಿನ್ನೆಗ ಸಾಹೇಬರು ಬಂದು ಅಲ್ಲಿ ಗ್ರಾಮ ಪಂಚಾಯತಿ ಮಂಜುನಾಥ್ ಅಂತೇಳಿ ಕಂಪ್ಯೂಟರ್ ವರ್ಕರು ಅವ್ನು ಕೊಟ್ಟ ನಾಳೆ ಕೆಲಸ ಕಳ್ಸಪ್ಪ, ಯಾರಪ್ಪ ನಿಮಗೆ ಬೇಡ ಅಂತ ಹೇಳಿದಾರೆ ಅಂತಂದು ಹೇಳಿದಾಗ ಬೆಳಗ್ಗೆ ಕೆಲಸಕ್ಕೆ ಬಂದಿ ಸರ್. ಫೋಟೋ ಹೊಡಿಯೋ ಮೇಟಿಗೆ ಫೋಟೋ ಹೊಡಿಬೇಡ್ರಿ ಅಂತ ಹೇಳಿದರು. ಬಿ ಎಫ್ ಟಿ ಅಂತೇಳಿ ದಾದಾಪೀರ ಅಂತೇಳಿ. ಆಮೇಲೆ ಮತ್ತೆ ಇಲ್ಲಿ ಎಲ್ಲ ಜನ ಸೇರ್ಕೊಂಡು ಮತ್ತೆ ಮಂಡಲ ಹತ್ರ ಹೋದ್ವಿ ಸರ್ ಸ್ಟ್ರೈಕ್ ಮಾಡೋಕ್ಕೆ. ಮಂಡಲ ಹತ್ರ ಹೋದಾಗ ಇಲ್ಲ ನಾವು